ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷ ರಾಶಿಯವರ ವರ್ಷ ಭವಿಷ್ಯ ಜನವರಿ 1 ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ಮೇಷ ರಾಶಿಯವರ ಜೀವನ 100ಕ್ಕೆ 100ರಷ್ಟು ಪವಾಡಗಳಿಂದ ಕೂಡಿರುತ್ತದೆ. ಈ ಸಮಯ ನಿಮ್ಮ ಜೀವನದ ದೊಡ್ಡದಾದಂಥ ಭವಿಷ್ಯದ ಕನಸನ್ನು ನನಸು ಮಾಡಿಕೊಳ್ಳೋಕೆ ಸಜ್ಜಾಗಿ ನಿಂತಿರುವಂತಹ ಮೇಷ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ತುಂಬಾನೇ ಅದ್ಭುತವಾದಂತಹ ವರ್ಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 2026 ಮೇಷ ರಾಶಿಯವರು ಪಟ್ಟಂತಹ ಕಷ್ಟ ಪರಿಶ್ರಮ ಕೊನೆಗೊಂಡು ನೀವು ಇಷ್ಟಪಡುವಂತಹ ಸೌಕರ್ಯವಾದ ಐಷಾರಾಮಿ ಜೀವನವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ನಿಮ್ಮ ಕಣ್ಣ ಮುಂದೆ ಬಂದಿದೆ. ಹಾಗಾದರೆ ಮೇಷ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಸಾಧ್ಯವಾಗುತ್ತೆ, ಅದೇ ರೀತಿ ಮೇಷ ರಾಶಿಯವರ ಒಂದು ವ್ಯಕ್ತಿತ್ವ ಯಾವ ರೀತಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷ ರಾಶಿ ಅಂದರೆ ತುಂಬಾನೇ ನಾಯಕತ್ವದ ಗುಣವನ್ನು ಹೊಂದಿರುವಂಥವರು. ಹಾಗೆ ಇವರು ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಒಂದು ಶುದ್ಧವಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಅಂದರೆ ಯಾವುದೇ ಕೆಲಸ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ತಪ್ಪುಗಳನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿರಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವಂಥವರು. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾರ ಕೈ ಕೆಳಗೂ ಕೆಲಸ ಮಾಡೋಕೆ ಇಷ್ಟ ಇರೋದಿಲ್ಲ. ಅದೇ ರೀತಿ ಇವರು ಯಾವಾಗಲೂ ಆತ್ಮಸ್ಥೈರ್ಯ ಗೌರವ ಅನ್ನೋದು ಹೆಚ್ಚಾಗಿರುತ್ತೆ. ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಲಾಭ ಸಿಗುವ ಸಾಧ್ಯತೆ ಇದೆ. 2026ನೇ ವರ್ಷ ಹೇಗಿರುತ್ತದೆ? ಎಲ್ಲರೂ ಕೂಡ ಮೇಷ ರಾಶಿಯವರಿಗೆ ಸಾತಿ ನಡೆಯುತ್ತಿದೆ, ಗುರುಬಲ ಇಲ್ಲ ಅಂತ ಹೇಳ್ತಿದ್ದಾರೆ. ಅದರಿಂದ ತುಂಬ ತಲೆ ಕೆಡಿಸಿಕೊಂಡಿದ್ದೀರಾ? ಹಾಗಾದರೆ ಖಂಡಿತವಾಗಿ ಕೂಡ 2026ನೇ ವರ್ಷದಲ್ಲಿ ಮೇಷ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳು ದೊರೆಯುತ್ತದೆ, ಯಾವ ರೀತಿ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ, ಮೇಷ ರಾಶಿಯವರಿಗೆ 2026ನೇ ವರ್ಷ ಭವಿಷ್ಯ ಹೇಗಿರುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಮೇಷ ರಾಶಿಯಲ್ಲಿರ್ತಕ್ಕಂಥ ಜನರು ಬಹಳಷ್ಟು ಬುದ್ಧಿವಂತರು ಮತ್ತು ತಾಳ್ಮೆಯಿಂದ ಯೋಚನೆ ಮಾಡುವಂತಹ ಶಕ್ತಿಯನ್ನು ಹೊಂದಿರ್ತಾರೆ. ಯಾವುದೇ ಕೆಲಸ ಮಾಡಿದರೂ ಕೂಡ ಎಲ್ಲದರಲ್ಲೂ ಜಯ ಸಿಗಬೇಕು ಎನ್ನುವ ಕಾರಣಕ್ಕೆ ಎಲ್ಲ ಕೆಲಸವನ್ನು ಯೋಚನೆ ಮಾಡಿ ಮುಂದುವರಿಸುವಂತಹ ಗುಣ ಇರೋದ್ರಿಂದ ಈ ರಾಶಿಯವರಿಗೆ ಸೋಲು ಅನ್ನೋದು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು 2026ನೇ ವರ್ಷದಲ್ಲಿ ಮಿಶ್ರ ಫಲಿತಾಂಶವನ್ನು ಕೂಡ ಅನುಭವಿಸಬಹುದು. ಯಾರೂ ಕೂಡ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಜೀವನ ಬಂದಂತೆ ನಾವು ಸ್ವೀಕರಿಸಬೇಕು. ನಮ್ಮ ಕೈಲಾದಷ್ಟು ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಅದೇ ರೀತಿ ನನ್ನ ಜೀವನ ಈ ರೀತಿ ಇದೆ ಅಂತ ಅಳೋ ಥರ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವುದು ಕೂಡ ಮುಂದೆ ಸಾಗೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನ ಎದುರಿಸಿ ಮುಂದೆ ಸಾಗುವಂತಹ ವ್ಯಕ್ತಿತ್ವವನ್ನು ಹೊಂದಿದಾಗಲೇ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಕೂಡ ಈ ರಾಶಿಯವರಿಗೆ ತುಂಬಾನೇ ಕೆಟ್ಟದಂತಹ ಪರಿಸ್ಥಿತಿಗಳಿಂದ ದೂರವಾಗಿ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಬರ್ತಕ್ಕಂತಹ ಸಮಯ ಅಂತ ಹೇಳಬಹುದು. ನಿಮ್ಮನ್ನು ಯಾರು ಎಷ್ಟೇ ಕುಗ್ಗಿಸೋಕೆ ಪ್ರಯತ್ನ ಮಾಡಿದ್ರೂ ಕೂಡ ಕುಗ್ಗೋಕೆ ಹೋಗದೆ ಇರುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಅದರಲ್ಲೂ ಕೂಡ ಶನಿ ಕರ್ಮ ಫಲದಾತ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮಗಳು ಏನಿದೆಯೋ ಅದಕ್ಕೆ ತಕ್ಕನಾದ ಪ್ರತಿಫಲವನ್ನು ಕೊಡ್ತಿದ್ದಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಜಾಸ್ತಿ ಯೋಚನೆ ಮಾಡೋಕೆ ಹೋಗಬೇಡಿ. ಏಕೆಂದರೆ ಜೀವನದಲ್ಲಿ ಟೆನ್ಷನ್ ಹೆಚ್ಚಾದಂತೆ ನಿಮ್ಮ ಕೆಲಸಗಳು ನಿಧಾನವಾಗಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ಅಭಿವೃದ್ಧಿ ಕೂಡ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಅನ್ನ ಕಂಡುಕೊಳ್ಬೇಕು ಅಂದರೆ ಕಷ್ಟಗಳು ಕೂಡ ಜೊತೆಗಿರಬೇಕು. ಕಷ್ಟಗಳು ಬಂದಾಗಲೇ ಮನುಷ್ಯನ ವ್ಯಕ್ತಿತ್ವದಲ್ಲಿ ನಾವು ಹೊಸತನ್ನ ಪ್ರಯತ್ನ ಪಡಬೇಕು ಅನ್ನುವಂತಹ ಆಲೋಚನೆಗಳು ಬರುತ್ತವೆ. ಇನ್ನು ನಿಮ್ಮ ಕೆಲಸಗಳಲ್ಲಿ ನೀವು ಜ್ಞಾನವನ್ನು ತೋರಿಸಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಬೇಡಿ. ಏಕೆಂದರೆ ಎಲ್ಲ ಕೆಲಸವೂ ನಿಮ್ಮಿಂದ ಸಾಧ್ಯವಾಗುತ್ತೆ. ನನ್ನಿಂದ ಆಗೋದಿಲ್ಲ ಎಂದು ಕೈಕಟ್ಟು ಕುಳಿತಾಗ ನಿಮ್ಮ ಜೀವನದಲ್ಲಿ ಅದಕ್ಕಿಂತ ನಕಾರಾತ್ಮಕ ಅಂಶ ಬೇರೆ ಇರುವುದಕ್ಕೆ ಸಾಧ್ಯವಿಲ್ಲ. ಇನ್ನು ಈ ರಾಶಿಯವರಿಗೆ ಜೂನ್ ತಿಂಗಳ ತನಕ ವಿಘ್ನಗಳು ಇದ್ದೇ ಇರುತ್ತೆ, ನಷ್ಟಗಳು ಕೂಡ ಬರುತ್ತದೆ. ಆದರೆ ಯೋಚನೆ ಮಾಡಬೇಡಿ, ಜೂನ್ ತಿಂಗಳ ನಂತರ ತುಂಬ ಚೆನ್ನಾಗಿರುತ್ತೆ. ಮೊದಲೇ ಹೇಳಿದಾಗೆ ಮಿಶ್ರ ಫಲಿತಾಂಶ ಇರೋದ್ರಿಂದ ಜೂನ್ವರೆಗೆ ನಿಮಗೆ ಚೆನ್ನಾಗಿರುತ್ತೆ. ಅದೇ ರೀತಿ ಟೆನ್ಷನ್ಗಳು ದೂರವಾಗುತ್ತೆ. ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅದಕ್ಕೆ ಪರಿಹಾರ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ. ನಾವು ಪರಿಹಾರವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಜೀವನದಲ್ಲಿ ಮುಂದೆ ಬರಬೇಕು, ಎಲ್ಲ ರೀತಿಯ ಕನಸನ್ನು ನನಸು ಮಾಡಿಕೊಳ್ಬೇಕು, ಶ್ರೀಮಂತಿಕೆಯನ್ನು ಪಡೆದುಕೊಳ್ಬೇಕು ಎನ್ನುವಂಥ ಆಸೆ ಇರುತ್ತೆ. ಅದರಲ್ಲೂ ಕೂಡ ಮೇಷ ರಾಶಿಯವರು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ಅಭಿವೃದ್ಧಿಯನ್ನು ಹೊಂದುವಂತಹ ವರ್ಷ ಇದಾಗಿರುತ್ತದೆ. ಟೆಕ್ನಾಲಜಿ ಹಾಗೆಯೇ ಮೀಡಿಯಾ ಫೀಲ್ಡಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ ಒಂಥರ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಉತ್ಸಾಹ ಹೆಚ್ಚಾಗುವಂತಹ ವರ್ಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯ ನೀವು ಯಾವುದೇ ಕೆಲಸ ಮಾಡ್ತಾ ಇದ್ರೂ ಕೂಡ ನೀವು ಎಲ್ಲ ಕೆಲಸವನ್ನು ನಿಮ್ಮ ಕೆಲಸದ ಕಡೆಗೆ ಮನಸ್ಸನ್ನು ಗಮನ ಇಟ್ಟು ಮಾಡೋದ್ರಿಂದ
ನಿಮಗೆ ಬರ್ತಕ್ಕಂತಹ ಕಷ್ಟಗಳನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಬಹುದು. ಯಾವುದೇ ಕೆಲಸ ಆದರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಮುಂದುವರಿಸಿದ್ದೇ ಆದಲ್ಲಿ ನಿಮ್ಮನ್ನು ತಪ್ಪಿಸೋಕೆ ಮತ್ತು ನಿಮ್ಮನ್ನು ತಡೆಯೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಈ ಸಮಯ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯವನ್ನು ವಿಶೇಷವಾಗಿ ಸಂಪೂರ್ಣವಾಗಿ ಮುಗಿಸ್ತೀರಾ. ಇದರಿಂದ ನಿಮ್ಮ ಮೇಲಾಧಿಕಾರಿಗಳು ಕೂಡ ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಕೂಡ ಸಿಗಬಹುದು. ಇನ್ನು ಹಣಕಾಸಿನ ವಿಚಾರದಲ್ಲಿ ನೀವು ಬಹಳಷ್ಟು ಸುಧಾರಣೆಯನ್ನು ಸ್ಥಿರತೆಯನ್ನು ಅನುಭವಿಸಬಹುದು. ಅನಿರೀಕ್ಷಿತ ಖರ್ಚುಗಳ ಸಾಧ್ಯತೆ ಕೂಡ ಇರುತ್ತದೆ. ಅದೇ ರೀತಿ ಯಾವುದಾದ್ರೂ ಹೂಡಿಕೆ ಮಾಡಬೇಕಾದ್ರೆ ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ. ನಿಮ್ಮ ಆಯ್ಕೆಗಳು ಕಠಿಣವಾದ ಪರಿಶ್ರಮದ ಮೇಲೆ ಹೊಸ ಯೋಜನೆಗಳ ಮೂಲಕ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಪ್ರೋತ್ಸಾಹ ಪ್ರಮೋಷನ್ ಇದ್ದೇ ಇರುತ್ತದೆ. ಎಮರ್ಜೆನ್ಸಿ ಫಂಡ್ಗಳು ನಿಮಗೆ ಸಿಗಬಹುದಾಗಿದೆ. ಈ ಸಮಯದಲ್ಲಿ ನೀವು ಹೂಡಿಕೆಗಳ ಮೇಲೆ ಹೆಚ್ಚು ಲಾಭವನ್ನು ಕಂಡುಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಯಾವುದೇ ಸಾಲ ಪತ್ರದ ಪುನರ್ ವಿಚಾರಣೆ ಮಾಡಬೇಕಾಗುತ್ತೆ. ಗುರುಗ್ರಹದ ಪ್ರಭಾವ ಬಲವಾಗಿರೋದ್ರಿಂದ ವಿದ್ಯೆ ಅಥವಾ ಕೌಶಲ್ಯ ಅಭಿವೃದ್ಧಿಗೆ ಹೂಡಿಕೆ ಮಾಡೋದು ಉತ್ತಮ ಫಲಪ್ರದವಾಗುತ್ತದೆ. ಹಾಗೂ ವೃತ್ತಿ ಮತ್ತು ಉದ್ಯೋಗದ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಮೇಷರಾಶಿಯವರಿಗೆ 2026ರಲ್ಲಿ ಹೊಸ ಜವಾಬ್ದಾರಿಗಳು, ಪ್ರಾಜೆಕ್ಟ್ಗಳು, ಮನೆಯಲ್ಲಿ ಬಹುಮಾನ ನೀಡುವಂತಹ ಸಾಧ್ಯತೆ ಇದೆ. ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೂ ಕೂಡ ನಿರ್ವಹಣಾ ಕೌಶಲ್ಯ ಮತ್ತು ಸಹಕಾರದಿಂದ ಯಶಸ್ಸು ಸಿಕ್ಕೇ ಸಿಗುತ್ತದೆ. ವ್ಯಾಪಾರದ ವಿಸ್ತರಣೆಗೆ ಅವಕಾಶಗಳು ವಿಶೇಷವಾಗಿ ಸಿಗುತ್ತೆ. ಮಾರ್ಕೆಟಿಂಗ್ ಅಥವಾ ಗ್ರಾಹಕ ಸಂಪರ್ಕ ವಲಯದಲ್ಲಿ ಹೊಸ ಅದ್ಭುತವನ್ನು ಕಂಡುಕೊಳ್ಳಬಹುದು. ನಿಮ್ಮ ಸಂಬಂಧಗಳು ಕೂಡ ಉತ್ತಮ ರೀತಿಯಲ್ಲಿ ಸಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನೀವು ಯಾವುದೇ ಒಬ್ಬ ವ್ಯಕ್ತಿಯ ಸಹಾಯವನ್ನು ಪಡೆದುಕೊಳ್ಳೋದು ಉತ್ತಮ. ಅದು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ವ್ಯಕ್ತಿಗಳ ಸಹಾಯದಿಂದಾಗಿ ನಿಮ್ಮ ಕನಸುಗಳನ್ನು ಆದಷ್ಟು ಬೇಗ ನನಸು ಮಾಡಿಕೊಳ್ಳಬಹುದು. ಇನ್ನು ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಮೇಷರಾಶಿಯವರಿಗೆ ಉತ್ತಮವಾದ ಜೀವನ ಸಿಗುತ್ತೆ. ನಿಮ್ಮ ಸಂಬಂಧದಲ್ಲಿ ವ್ಯಾವಹಾರಿಕ ಜೀವನದಿಂದ ಕೂಡ ಈ ಸಮಯ ಹೂಡಿಕೆಯ ಕೊರತೆ ಹೆಚ್ಚಾಗಬಹುದು. ಅದರಿಂದ ಕೂಡ ಕೆಲವರಿಗೆ ಹೊಸ ಪರಿಚಯಗಳು ಸಮೃದ್ಧಿ ಆಗ್ತವೆ. ಗಂಡ ಹೆಂಡತಿ ನಡುವೆ ಇದ್ದಂತಹ ಕಲಹಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ನಿಮಗೆ ಜೂನ್ ಜುಲೈಯಿಂದ ಉತ್ತಮವಾದ ಸಂದರ್ಭಗಳು ಎದುರಿಗೆ ಬರುತ್ತವೆ. ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ನಿಮ್ಮ ವೃತ್ತಿ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆ ಈ ರಾಶಿ ಚಕ್ರದವರಿಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಇದ್ದಂತಹ ಶತ್ರುಗಳ ಕಾಟ, ಅನಗತ್ಯವಾದ ಖರ್ಚುಗಳು ದೂರವಾಗುತ್ತೆ. ವೃತ್ತಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಮಟ್ಟದ ಲಾಭವನ್ನು ಕಂಡುಕೊಳ್ಳಬಹುದು. ಮನೆಯಲ್ಲೂ ಅಷ್ಟೇ ಶಾಂತಿ, ನೆಮ್ಮದಿ, ಸುಖ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಐಷಾರಾಮಿ ವಸ್ತುಗಳ ಖರೀದಿ ಕೂಡ ಅದ್ಭುತವಾಗ್ತಾ ಹೋಗುತ್ತೆ. ನಿಮ್ಮ ಜೀವನ ಅತ್ಯುತ್ತಮವಾದ ಶುಭ ಫಲಗಳನ್ನು ಪಡೆದುಕೊಳ್ಳೋಕೆ 2026 ಸೂಕ್ತವಾದ ಸಮಯವಾಗಿದೆ. ಈ ಒಂದು ವರ್ಷದಲ್ಲಿ ಹಣಕಾಸಿನ ಬಜೆಟ್ ಅನ್ನು ರಚಿಸೋದು ಉತ್ತಮ. ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಮುನ್ನ ಯೋಚನೆ ಮಾಡಬೇಕು. 72 ಗಂಟೆಗಳ ಸಮಯ ನೀವು ತೆಗೆದುಕೊಳ್ಬೇಕಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಹೆಚ್ಚು ಯೋಚನೆ ಮಾಡಬೇಕು. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವು ನಿಮ್ಮ ಜೀವನದ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ರೂಪಿಸಿಕೊಡುತ್ತೆ. ಯಶಸ್ಸಿನ ಹೆಜ್ಜೆಯನ್ನು ನಿಮ್ಮ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ದಾನ ಧರ್ಮಗಳು ಕೂಡ ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ತಂದುಕೊಡುತ್ತೆ, ನೆಮ್ಮದಿಯನ್ನು ಕೊಡುತ್ತೆ, ಆರೋಗ್ಯ ವೃದ್ಧಿ ಮಾಡೋಕ್ಕೆ ಕಾರಣವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹಣಕಾಸು, ಆರೋಗ್ಯ, ವೃತ್ತಿ, ಪ್ರೇಮ ಸಂಬಂಧಗಳು, ಬಂಧು ಮಿತ್ರರು ಹಾಗೂ ಶಿಕ್ಷಣ, ವ್ಯಾಪಾರ ಎಲ್ಲದರ ಮೇಲೂ ಕೂಡ ಈ ವರ್ಷ ನಿಮ್ಮ ಜೀವನದಲ್ಲಿ ಗ್ರಹಗಳ ಆಟ ಶುರುವಾಗ್ತಾ ಇದೆ. ಗ್ರಹಗಳು ನಿಮಗೆ ಆಶೀರ್ವಾದವಾಗಿ ಅನುಕೂಲವಾಗಿ ಸಾಕಷ್ಟು ಲಾಭವನ್ನು ಕೊಡ್ತವೆ. ನಿಮ್ಮ ಎಲ್ಲ ಕಷ್ಟಗಳು ಹಿಂದಿಗೆ ನೀವು ಮುಕ್ತಾಯವನ್ನು ಪಡೆದುಕೊಳ್ಳಬಹುದು. ಮೇಷರಾಶಿಯವರ ಪರಿಸ್ಥಿತಿಗಳು ಉತ್ತಮವಾಗ್ತಾ ಹೋಗುತ್ತೆ. ಸಣ್ಣ ಪುಟ್ಟ ತೊಂದರೆಗಳು ಬರುವ ಸಾಧ್ಯತೆ ಇರೋದ್ರಿಂದ ಗ್ರಹಗಳನ್ನು ನೀವು ಅನುಸರಿಸಿ ನಿಮ್ಮ ಪ್ರಾಯೋಗಿಕವಾದ ಗ್ರಹಶಾಸ್ತ್ರಗಳ ಚಿಹ್ನೆಗಳ ಮೂಲಕ ನಿಮ್ಮ ಜೀವನದ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬಹುದು. ಅಂದರೆ ಈ ಸಮಯದಲ್ಲಿ ಹನುಮಾನ್ ಚಾಲಿಸನ್ನು ಪಠಿಸೋದು, ಕನಕದಾರ ಸ್ತೋತ್ರವನ್ನು ಪಠಿಸೋದು ಮತ್ತು ವಿಷ್ಣು ಸಹಸ್ರನಾಮವನ್ನು ಕೇಳೋದು, ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡೋದು, ಇವೆಲ್ಲವೂ ಕೂಡ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಯಾವುದೇ ಕಷ್ಟ ಬಂದರೂ ಕೂಡ ಕುಗ್ಗುವ ಯಾವುದೇ ಪರಿಸ್ಥಿತಿಗಳು ಎದುರಾಗೋದಿಲ್ಲ. ಎಲ್ಲ ಕಷ್ಟವನ್ನು ಮೆಟ್ಟು ನಿಂತು ನೀವು ವಿಶೇಷವಾದ ಯಶಸ್ಸಿನ ಕಡೆಗೆ ಹೋಗುವಂತಹ ಸಮಯ ಈಗ ಪ್ರಾರಂಭವಾಗುತ್ತೆ. ಪ್ರೀತಿಯಿಂದ ಮತ್ತು ಸಂತೋಷದಿಂದ 2026 ಸ್ವಾಗತ ಮಾಡಿ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.